ನಮಸ್ಕಾರ, ಮುಜವಾರ್ ಚಾನಲ್ಗೆ ಸ್ವಾಗತ. ಈಗ ನಾವು ಒಂದು ಬಳ್ಳಿದು ಮಾಹಿತಿ ಕೊಡಾಕತ್ತೀವಿ ನಿಮ್ಗೆ. ಇದು ಉತ್ತರ ಕರ್ನಾಟಕದ ಒಂದು ಹಿಂದಿನ ಕಾಲದಿಂದ ಮಾಡಿದಂಥ ಒಂದು ಮನೆ ಮದ್ದು ಐತಿ. ಇದ್ರ ಬಗ್ಗೆ ನಮ್ಮ ವೈದ್ಯರು ಹೇಳ್ತಾರೆ. ಅದನ್ನು ಬೇರೆ ಬೇರೆ ಜನರಿಗೆ ಶೇರ್ ಮಾಡಿ ತಲುಪಿಸ್ರಿ. ಹಾಗೂ ನಮ್ಮ ಇನ್ನೊಂದಿಷ್ಟು ವಿಡಿಯೋ ಹಾಕಕ್ಕೆ ನಮ್ಮ ಪ್ರೋತ್ಸಾಹ ಕೊಡೋಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಮಾತಾಡ್ತಾರೆ ನೋಡ್ರಿ ವೈದ್ಯರು. ನಮಸ್ಕಾರ, ನಾವು ಮುಜವಾರ್ ಚಾನಲ್ಗೆ ಸ್ವಾಗತ. ನಾವೇನೈತಲ್ರಿ ಈಗ ತೋರಿಸುವಂಥದ್ದೇನು ನಿಮಗೆ ಗುಲ್ಗಂಜಿ ಬೆಳ್ಳಿ. ಇದು ಬಿಳಿ ಗುಲ್ಗಂಜಿ ಅಂತಾರೆ ಇದಕ್ಕೆ. ಇಲ್ಲೈತೆ ನೋಡ್ರಿ, ನಾವು ಹಿಡಿಯೋಕ್ಕೂ ತೋರಿಸ್ತೇವೆ. ನಾವು ಈಗ ಇದು ಐತೆ ನೋಡ್ರಿ ಗುಲ್ಗಂಜಿ ಬೆಳ್ಳಿ. ಕಾಯಿನೂ ಅದಾವೆ, ಹೂವೂ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಗುಲ್ಗಂಜಿ ಬೆಳ್ಳಿ ಎದಕ್ಕೆ ಬರ್ತದಪ್ಪ ಅಂದ್ರೆ, ನಮ್ಮ ಬಾಯಿ ಒಳಗೆ ಏನೈತಲ್ರಿ ಸಣ್ಣ 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 ಗುಳ್ಗಳು ಎದ್ದಿರ್ತಾವೆ. ಗುಳಿಗೆದ್ದಿರ್ತಾವೆ. ನಮ್ಮ ರೈತರಿಗೆ ಏನೈತಲ್ಲ ರೈತರಿಗೆ ಇರಲಕ್ಕ ಮತ್ತು ಇಲ್ಲಿ ಆಫೀಸರ್ ಇರಲಕ್ಕ ಯಾವರೇ ಇರಲಕ್ಕ ನಮ್ಮ ರೈತರಿಗೆ ಬಂತು, ಎಲ್ಲರಿಗೆ ಬಂತು. ಇದು ಏನೈತಲ್ಲ ಇಷ್ಟು ಏನೈತಲ್ರಿ ಇದು ಬೆಳ್ಳಿ ತೊಗೊಳ್ಳೋದು ಇಷ್ಟು ತೊಗೊಳ್ಳೋದು. ಈ ಸದ್ದು ಏನೈತಲ್ರಿ ಕೆಮ್ಮಿನೊಳಗೆ ಮಾಡಿ ಬರ್ತಿರ್ತದೆ. ಕೆಮ್ಮಿಗೂ ಬರ್ತೈತಿ ಮತ್ತು ಗುಳ್ಳಿಗಳಿಗೆ ಭಾಳ ಮಹತ್ವದಂದ್ರೆ ಗುಳ್ಳಿಗೆ ಬರ್ತೈತಿ. ಇದು ಏನೈತಲ್ರಿ ಇಷ್ಟು ಏನೈತಲ್ಲ ತಿಂದೇವಂದ್ರೆ. ಮತ್ತು ಹಾಡ್ಕೆ ಹಾಡೋರು ಇರ್ತಾರೆ ನೋಡ್ರಿ, ಭಜನದ ಪದ ಆಡಲಿ, ನಾಟಕ ಇರೋಲ್ಲಕ್ಕ ಯಾವುದೇ ಒಬ್ಬರು ಹಾಡ್ಕೆಯವರು. ನಾವು ಕೊಡುವಂಥದ್ದೇನು ಇಷ್ಟು ಔಷಧ ಕೊಡ್ತಿದ್ದೆವು ಅವ್ರಿಗೆ. ಎದಕ್ಕೆ ಕೊಡ್ತಿದ್ದೆವು ಅಂದ್ರೆ ಗಂಟ್ಲ ಒಣಗ್ತಿತ್ತು, ಬತ್ತಿದ್ದು ಅವ್ರದ್ದು. ಹಾಡ್ಕೆ ಹಾಡ ಮುಂದೆ ಮಾಡ್ಕೊಂಡು ಕುಂದಿರ್ತಿದ್ರು ಅವರು. ಅಂಥವ್ರಿಗೇನು ಇದು ಕೊಡ್ತಿದ್ದೇವೆ. ಮತ್ತು ಏನೈತಲ್ರಿ ಈಗ ನಮ್ಮ ಅವು ಹಾಡ್ಕೆಯವ್ರಿಗೆ ಬಂತು, ಮತ್ತು ನಮ್ಮ ರೈತರಿಗೆ ಬಂತು. ರೈತರ ಒಳಗೆ ಏನೈತಲ್ರಿ ಯಾವಾದರೆ ಕಾವಲಿಂದ ಹಾಕಿಸಿಂದ ಗುಳಿಗಳು ಹೇಳ್ತಾವೆ, ಬಾಯಾಗ ಸಣ್ಣ 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 ಗುಳ್ಳು ಹೇಳ್ತಾವೆ. ಅದೇ ನಾವು ದವಾಖಾನೆಗೆ ಹೋದೆವು ಅಂದ್ರೆ ಅವ್ರು ಏನಂತಾರೆ, ಅದು ಆಯಿತು ಇದು ಆಯಿತು, ಅದು ಮುಕ್ಕಳಿಸ್ರು ಇದು ಮುಕ್ಕಳಿಸ್ರು ಅಂತಾರೆ. ನಾವು ಏನು ಮಾಡೋದಂದ್ರೆ ಇಂಥ ಗುಳ್ಳಿಗಳು ಬಂದಾಕರೆ ಇದು ಚಲೋತ್ನಾಗ ಚಪ್ಪಲ ನೋಡೋದು, ಚೆಂದಾಗಿ ಇದ್ದಿದ್ದು ತೊಗೊಳ್ಳೋದು. ಒಂದು ಸ್ವಲ್ಪ ತೊಳೆಯಲಾರ್ದಂಥದ್ದು ಗಿಡದ ಮೇಲೆ ಐತೆ ನೋಡ್ರಿ, ನಮ್ಮ ಬಲ್ಯಾಕ ಹಬ್ಬೈತೆ ನೋಡ್ರಿ ಗಿಡದ ಮೇಲೆ. ಇನ್ನು ನಮ್ಮ ವೈದ್ಯರು ತೋರಿಸ್ತಾರೆ. ಇದು ಏನೈತಲ್ರಿ ಇಷ್ಟು ತಪ್ಪಲೆ ಏನೈತಲ್ಲ ಈಗ ರೀ ಈ ಟೈಪ್ ಏನೈತಲ್ಲ ಆ ಗಿಡದ ತಪ್ಪಲ ತೋರಿಸ್ತಾರೆ ನೋಡ್ರಿ. ಇಲ್ಲಿ ತರಪ್ಪ ತೋರಿಸ್ತೇನೆ ಒಂದು ಸ್ವಲ್ಪ. ಈಗ ರೀ ಇದು ಏನೈತಲ್ರಿ ಹೂವು ಮತ್ತು ಕಾಂಡೆ ಇಲ್ಲೈತೆ ನೋಡ್ರಿ. ಹೂವು ಕಾಣಿಸ್ತದೆ ನೋಡ್ರಿ. ಈಗ ರೀ ಇಲ್ಲೈತೆ ನೋಡ್ರಿ ಹೂವು. ಏನು ಚೆಂದ ಐತೆ ನೋಡ್ರಿ, ಎಷ್ಟು ಸುಂದರವಾಗಿ ಐತಿ. ಏನು ಸುದ್ದಿ ಇದು, ನಾವು ಏನೋ ಬಂಗಾರ ಖಜಾನೆ ಅಂತೇವೆ ನಾವು ಇದಕ್ಕೆ, ಈ ತಪ್ಪಲ್ಗೆ. ಇದು ಯಾಕಂದ್ರೆ ಎಲ್ಲ ಕೆಲಸಕ್ಕೆ ಬರ್ತಾವೆ. ನಮ್ಮ ಮುಂದಿನ ವಿಡಿಯೋದಾಗೂ ನಿಮಗೆ ಹೇಳ್ತಿರ್ತೀವಿ. ಇಲ್ಲಿ ನೋಡ್ರಿ ಗುಲ್ಗಂಜಿ ಇದು ಬೆಳ್ಳಿ ಇರ್ತೈತಿ. ಇದು ಗಿಡ ಇರೋದಿಲ್ಲ. ಇಲ್ಲೈತೆ ನೋಡ್ರಿ ಇದು ಬೆಳ್ಳಿದು. ಈ ಟೈಪ ಇವು ಕಾಂಡಗಳು ಹೂವುಗಳು ಬಂದಾವೆ ನೋಡ್ರಿ. ಇಲ್ಲಿ ನೋಡ್ರಿ ಈಗ ರೀ ಇದು ತೋರಿಸ್ತೀನಿ ನೋಡ್ರಿ. ಎಲ್ಲರೂ ಇದಕ್ಕೆ ಭಾಳ ಅಂದ್ರೆ ಭಾಳ ನೋಡ್ಕೊಂಡು ಏನೈತಲ್ರಿ ಇಲ್ಲೈತೆ ನೋಡ್ರಿ ತಪ್ಪಲ ಪೂರಾ ಗುಲ್ಗಂಜಿ. ಇದು ನಾವು ಹಚ್ಚಿದ್ದೈತಿ ಇಲ್ಲೇ ನಮ್ಮ ಇದ್ರೊಳಗೆ ಕೋಳಿ ಫಾರಮ್ದೊಳಗೆ ಹಚ್ಚಿ ನಾವು ಮತ್ತು ಕೆಲವೊಂದು ಪೇಷಂಟ್ಗಳಿಗೆ ಕೊಡುವಂಥದ್ದು ಮತ್ತು ಇದು ಮಾಡುವಂಥದ್ದು. ಇದು ಏನೈತಲ್ರಿ ಇದೇ ಗುಲ್ಗಂಜಿ ಗಿಡ ನೋಡ್ರಿ. ಈಗ ನಾ ಇದರದ ಉಪಯೋಗ ಹೇಳ್ತೀನಿ ನೋಡ್ರಿ. ನಮ್ಮ ಇದರ್ಲಿಂದ ಹೇಳ್ತೀನಿ ರೀ, ಈ ಉಪಯೋಗ ಹೇಳ್ತೀನಿ ನೋಡ್ರಿ. ಉಪಯೋಗ ಏನಂದ್ರೆ ರೀ, ಈ ಗಿಡ ಏನೈತಲ್ಲ ಈ ಗಿಡದ ತಪ್ಪಲ ಈಗ ನಾಟಕದಾಗ ಅದು ಹೋದದ್ದು ನಿಮಗೆ ಹೇಳೀನಿ. ದನಿ ಬೀಳ್ತೈತಿ. ದನಿ ಬಿತ್ತಂದ್ರೆ ಏನೈತಲ್ರಿ, ದನಿ ಬಿತ್ತಂದ್ರೆ ಎಷ್ಟು ತೊಗೊಳೋದು ಅಂದ್ರೆ ಮಾತ್ರಾನು ತೋರಿಸಿರ್ತೀನಿ ನಿಮಗೆ. ದನಿ ಬಿತ್ತಂದ್ರೆ ಈಗ ರೀ ಇದು ಏನೈತಲ್ಲ ಇಷ್ಟು ತಪ್ಪಲ ತೊಗೊಳೋರಿ. ಇದು ಇಷ್ಟು ಇಲ್ಲೈತೆ ನೋಡ್ರಿ. ಇಷ್ಟು ಒಂದು ಸಾರಿಗೆ ಒಂದಿಷ್ಟು ತಪ್ಪಲ ತೊಗೊಳೋದು. ತೊಗೊಂಡೇನೈತಲ್ಲ ಸಣ್ಣಗೆ ಇದಕ್ಕೆ ಅರ್ದು ತಿನ್ನೋದು. ಹಂಗೆ ಇವ್ಯಾರಿ ಇದಕ್ಕೆ ಅರ್ದು ತಿನ್ನೋದು. ಇದಕ್ಕೆ ಅರ್ದು ತಿಂದೇವಂದ್ರೆ ತಿಂದು ಇದರ ಲಾಳ ರಸ ಏನೈತಲ್ಲ ನುಂಗುತ್ತು ಬರಬೇಕು. ಸಣ್ಣಗೆ ನುಂಗುತ್ತಿರ್ಬೇಕು. ನಾವು ಯಾವಾಗೂ ಏನೈತೆ ಸ್ವಲ್ಪ ನುಂಗುತ್ತಿರ್ಬೇಕು. ಮತ್ತು ನಾವು ಹಾಡ್ಕೆಗೆ ಹೋಗೋಕ್ಕಿಂತ ಮೊದಲಾದರೂ ಒಂದಿಷ್ಟು ತಪ್ಪಲ ತೊಗೊಂಡು ಹೋಗ್ಬೇಕು ಹಾಡ್ಕೆಗೆ. ಮತ್ತು ಇಲ್ಲಪ್ಪ ನಮ್ಮ ಗುಳ್ಳಿಗಳು ಏನದಾವಲ್ಲ ಗುಳ್ಳಿಗಳಾಗಿದ್ದು ಅಂದ್ರೆ ಯಾವತ್ತೂ ಒಂದು ಥೋಡೆ ಒಂದಿಟ್ಟು ಏನೈತಲ್ರಿ ಬಾಯಿ ಒಳಗೆ ಇದರ ರುಚಿನೂ ಭಾಳ ಚಲೋ ಇರ್ತೈತೆ ರೀ. ರುಚಿ ಏನು ಇದು ಏನೈತಲ್ರಿ ಶೈ ಇದ್ದಿದ್ದು ಇರ್ತೈತೆ ರೀ. ಸಪ್ಪಗಿರೋದಿಲ್ಲ, ಒಗರು ಇರೋದಿಲ್ಲ, ಏನೂ ಇರೋದಿಲ್ಲ. ನೀವು ತಿಂದು ನೋಡಿರಿ. ಇವು ಏನೈತಲ್ಲ ಎಷ್ಟು ಟೈಪ್ ತಿನ್ಬೇಕು ರೀ. ಇದಕ್ಕೆ ತಿಂದೇವಂದ್ರೆ ಇದರ ಲಾಳ ರಸ ಐತಲ್ಲ ನುಂಗುತ್ತಿರ್ಬೇಕು. ಏನು ರೀ ನುಂಗುತ್ತಿರ್ಬೇಕು. ಮತ್ತು ಇದು ಏನೈತಲ್ರಿ ಇನ್ನೊಂದು ಇದರ ಮಹತ್ವ ಏನಂದ್ರೆ ನಮಗೆ ಹುಳ ಆಗ್ಯಾವು ಹಲ್ಲಾಗೆ ಅಂತಂದರು. ಎಷ್ಟೋ ನಮ್ಮ ರೈತರು ನನಗೆ ಹೇಳ್ಯಾರ, ಫೋನು ಹಚ್ಚಿ ಹೇಳ್ಯಾರ, ರೈತರು ಹೇಳ್ಯಾರ ಮತ್ತು ಆಫೀಸರ್ಗಳು ಹೇಳ್ಯಾರ, ಡ್ಯೂಟಿ ಮಾಡೋರು ಮಾಸ್ತರ್ಗಳು ಎಲ್ಲರೂ ನಾನು ಭಾಳ ಕಾಣಿಸ್ತಿರ್ತಾರೆ. ಒಮ್ಮೊಮ್ಮೆ ಕಾಣಿಸುವಂಥದ್ದು ಏನೈತಲ್ರಿ ಇದರ ಬೇರೆ ಐತಲ್ರಿ, ಬೇರ ತೆಳಗಿನ ಬೇರ
ಇದಕ್ಕೇನು ಸಣ್ಣಗೆ ಅರಿತಿರ್ಬೇಕು ರೀ, ಹಲ್ಲಾಗ ಅರಿತಿರ್ಬೇಕು. ಹರ್ಕೋತಿದ್ರೆ ಅಂದ್ರೆ ಆ ಹುಳನೂ ಸತ್ತು ಹೋಗ್ತೈತಿ, ಹುಳನೂ ಚೆಂದಾಗಿರ್ತೈತಿ. ಇಲ್ಲಪ್ಪ ನಮ್ಮ ಹಲ್ಲಿಗೆ ಭಾಳ ಇದು ಈ ಸದ್ದು ನೋಡ್ರಿ, ಹಲ್ಲಿಗೆ ಕೆಲವೊಂದು ಮಂದಿಗೆ ಏನೈತಲ್ಲ ಹಲ್ಲುಗಳು ಏನದಾವಲ್ಲ, ಇದು ನಾವು ತಿಂತಿರ್ತೇವೆ ನೋಡ್ರಿ. ಹಲ್ಲು ತಿಂದಿಂದ ಇದಕ್ಕೇನೈತಲ್ಲ ನಮ್ಗೆ ಇಲ್ಲಿ ಹಲ್ಲಿನೊಳಗೆ ಏನೈತಲ್ಲ ಸ್ವಲ್ಪ ಎಲ್ಲರೇ ಬ್ಯಾನಿ ಅದು ಇರ್ತೈತಿ ಒಳಗಿನ ಹಲ್ಲಿನೊಳಗೆ. ಹಲ್ಲನ್ನು ಕಿತ್ತಿರೋದಿಲ್ಲ, ಏನೂ ಇಲ್ಲ. ಇದು ಏನೈತಲ್ಲ ಬರೀ ನೀವು ಹಲ್ಲಿ ಹಿಂಗೆ ತಿಕ್ಕೊಂತಾರೆ ಅಂದರೂ ಕಡಿಮೆ ಆಗುವಂಥದ್ದು ಇದು ಗಿಡ. ಇದು ಮತ್ತೇನು ಇದಕ್ಕೇನು ಗುಲ್ಗಂಜಿ ಗಿಡ ಅಂತಾರೆ. ಇದ್ರ ಬೀಜ ಏನದಾವ ನೋಡ್ರಿ, ಬೀಜ ಕೆಲವೊಂದು ಬೀಜಗಳು ಬರ್ತಾವೆ. ಬೀಜಗಳು ಏನೈತಲ್ಲ ನೀವು ನೀರಿನೊಳಗೆ ಇದರ ಹಾಲಿನೊಳಗೆ ನಮ್ಮ ವೈದ್ಯರು ಹೇಳ್ತಾರೆ ನೋಡ್ರಿ, ಹೇಳಪ್ಪ ನೀನು. ಈಗ ಇದನ್ನೈತಲ್ಲ ಎಮ್ಮೆ ಹಾಲಿನೊಳಗೆ ಕಲಸಿ ಮತ್ತು ಎಮ್ಮೆ ಹಾಲಿನೊಳಗೆ ಇದನ್ನು ಕುದಿಸಿ ಐತಲ್ಲ ಮೊಸರು ಮಾಡಿ ಬೆಣ್ಣೆ ತೆಗೆಯೋದ್ರಿಂದ ಆ ಬೆಣ್ಣೆ ಐತಲ್ಲ ಈಗ ಯಾವುದೋ ಬೇರೆ ಕಾರಣದಿಂದ ಕಿವಿ ಸ್ವಲ್ಪ ಕೆಳ್ಸಾಕತ್ತಿದ್ದು ಅಂದ್ರೆ ಅದನ್ನು ಒಂದು ಪುಚ್ಚ ತೊಗೊಂಡು ಅದಕ್ಕೆ ಕಿವಿಯಲ್ಲಿ ಲೇಪನ ಮಾಡೋದ್ರಿಂದ ಇದಕ್ಕೆ ಕಿವಿ ಕೆಳಿಸೋದು ಸ್ಟಾರ್ಟ್ ಆಗ್ತಾವೆ. ಮತ್ತು ಇನ್ನೊಂದು ಇದು ರಾತ್ರಿ ಮಲ್ಕೊಂಡಾಗ ವೀರ್ಯಸ್ ಕಲನ ಆಗ್ತಿರ್ತಾವೆ. ಅಂದ್ರೆ ಏನಂತಾರೆ ಇದಕ್ಕೆ ರಾತ್ರಿ ಮಲ್ಕೊಂಡಾಗ ವೀರ್ಯಸ್ ಕಲನ ಹಾಕಿರ್ತೈತಿ. ಆವಾಗ ಏನಾಕತಿ ಇದ್ರದ್ದು ಐತಲ್ಲ ಆ ಎಮ್ಮೆ ಹಾಲೊಳಗೆ ಇದನ್ನು ಮುಂಜಾನೆ ಎದ್ದು ಅರೆದು ಕುದಿಸಿ ಕುಡಿದ್ರೆ ಐತಿಲ್ಲ ಅದೂ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಏನು ಮಾಡ್ರಿ ಅಂದ್ರೆ ಈಗಿನ ಕಾಲದವ್ರಿಗೆ ಗೊತ್ತಿರಂಗಿಲ್ಲ. ಇದು ಮನೆ ಮದ್ದು ಇರ್ತೈತಿ, ಇಲ್ಲೇ ಗಿಡ ನಮ್ಮ ಕಡೆನೇ ಸಿಗ್ತಿರ್ತೈತಿ, ಇಲ್ಲೇ ಸಿಗ್ತಿರ್ತೈತಿ. ಇದನ್ನೆಲ್ಲ ದವಾಖಾನಿಗೆ ಹೋಗಿ ಅಲ್ಲಿ ಇಲ್ಲೇ ಹೆಚ್ಚಿಗೆ ರೊಕ್ಕ ಹಾಕೋಕ್ಕಿಂತ ಇದನ್ನೇನಪ್ಪ ಅಂದ್ರೆ ಎಲ್ಲರಿಗೆ ಮುಂದೆ ಬೇರೆದವ್ರಿಗೆ ಗೊತ್ತಾಗೋ ಹಾಗೆ ಇದನ್ನು ಶೇರ್ ಮಾಡಿದ್ರೆ ಏನಾಕೈತಿ ಪಾಪ ಸ್ವಲ್ಪ ರೊಕ್ಕದಾಗ ಉಳಿತಾರೆ. ಈಗ ಯಾಕಂದ್ರೆ ಈಗ ಇಂಥ ಔಷಧ ಬಿಟ್ಟಾರೆ, ಈಗ ದವಾಖಾನೆ ಅದಕ್ಕೆ ಹೆಚ್ಚಿಗೆ ಆಗಿಬಿಟ್ಟಾವೆ. ಈಗ ಎಲ್ಲ ಅವರು ಶ್ರೀಮಂತರ ಆಗತ್ತಾರ. ಈಗ ಇಲ್ಲಿ ಇದಕ್ಕೆ ರೊಕ್ಕ ಇರಂಗಿಲ್ಲ, ಏನೂ ಇರಂಗಿಲ್ಲ. ಒಂದು ಬೆಳ್ಳಿ ತೊಗೊಂಡು ಅದನ್ನು ಅದ್ರ ತಪ್ಪಲ ತೊಗೊಂಡು ಯೂಸ್ ಮಾಡಿದ್ರಿ ಅಂದ್ರೆ ಈಗ ನಿಮಗೆ ಒಂದು ಹಣಕಾಸಿನ ಪ್ರಾಬ್ಲಮ್ ಇದ್ದರೂ ಕೂಡ ಆ ತೊಂದರೆ ನಿಮಗೆ ಕಡಿಯೋಕೆ ಹೋಗುತ್ತೆ. ಅದಕ್ಕಾಗಿ ಇದನ್ನು ಬೇರೆದವರಿಗೆ ಸಾಕಷ್ಟು ಶೇರ್ ಮಾಡಿರಿ. ಮತ್ತು ಇದೇ ಥರ ನಾವು ವಿಡಿಯೋ ಹಾಕಬೇಕಂದ್ರೆ ನಮ್ಮನ್ನು ಸಪೋರ್ಟ್ ಮಾಡೋಕೆ ಈ ಥರ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಐತೆಲ್ಲ ಆಡು ಭಾಷೆಯೊಳಗೆ ಮಾತಾಡ್ತೀವಿ, ಏನಾದರೂ ಒಂದು ಸ್ವಲ್ಪ ತಪ್ಪು ಅದರ್ತಂದ್ರೆ ಕ್ಷಮಿಸ್ರಿ. ಮತ್ತು ಹೊಳ್ಳಿ ನಿಮ್ಮ ಕಡೆ ಈ ಗಿಡಕ್ಕೆ ಏನಂತಾರೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತೋರಿಸ್ರಿ. ಮತ್ತು ನೀವು ಏನು ಮಾಡಿರ್ತಿರಲ್ಲ, ಈಗ ಇದನ್ನು ಯೂಸ್ ಮಾಡಿರ್ತಿರಲ್ಲ, ಅದ್ರ ಬಗ್ಗೆ ಏನಾದರೂ ನಿಮಗೆ ಇನ್ನೊಂದಿಷ್ಟು ಮಾಹಿತಿ ಬೇಕಾದ್ರೆ ಮತ್ತೊಂದು ಬೇರೆ ವಿಡಿಯೋ ಮಾಡೋಕೆ, ಮತ್ತು ನೀವು ಯಾವ ಗಿಡದನ ಬೇರೆ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೂ ಕಾಮೆಂಟ್ ಮಾಡಿ ನಮ್ಗೆ ಹೇಳ್ರಿ. ಆ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಅಷ್ಟು ಹೇಳಿ ಈ ಗಿಡ ಒಂದು ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ. ಈ ಗಿಡ ನೋಡ್ಕೋರಿ, ಬೇಸಿನಾಗ ನೋಡ್ಕೋರಿ. ಈಗ ರೀ ಲಾಸ್ಟಿಗೆ ನೋಡ್ಕೋರಿ ನೀವು. ಇಲ್ಲೈತೆ ನೋಡ್ರಿ, ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಇದು ಗಿಡ ಇಲ್ಲಿ ಕಾಣಿಸೋದಲ್ರಿ, ಇಲ್ಲೈತೆ ನೋಡ್ರಿ. ನಾವು ಬೆಳ್ಳಿ ಹಾಕ್ಯವ್ರಿ, ಇದು ಬೆಳ್ಳಿ ಹಾಕಿದ್ದದ. ಇದು ಗಿಡ ಕಾಣಿಸ್ತೈತೆ ನೋಡ್ರಿ, ಚೆಂದಾಗಿ ನೀವು ನೋಡ್ಕೋರಿ. ಇದು ನೋಡ್ಕೊಂಡು ಲೈಕ್ ಮಾಡಿದ್ರೆ ನನಗೆ ನೈತಲ್ಲ ಮುಂದಿನ ವಿಡಿಯೋಗಳು ಮಾಡ್ಬೇಕನ್ನೋ ಅಂಥದ್ದು ಒಂದು ಜರ ಉಮ್ಮೇಶ ಬರಂಗೆ ಮಾಡಿರಿ. ಕೆಲವೊಂದು ಮಂದಿ ನೋಡ್ತೀರಿ ಅಷ್ಟೇ ಬಿಟ್ಟು ಬಿಡ್ತೀರಿ, ನೋಡ್ತೀರಿ ಅಷ್ಟೇ ಬಿಟ್ಟು ಬಿಡ್ತೀರಿ. ನನಗೇನೈತಲ್ಲ ಮುಂದಿನವ್ರಿಗೆ ಏನೈತಲ್ಲ ವಿಡಿಯೋ ನಾ ಮಾಡುವಂಥದ್ದು ನೀವು ಎಲ್ಲರೂ ಕೂಡಿಕಿಸಿನ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾ ಮಾಡೋ ವಿಡಿಯೋ, ಇಲ್ಲಿಕಂದ್ರೆ ಇಲ್ಲ. ಈಗ ತಗೋರಪ್ಪ. ಈಗ 2 ಮಾತು ಹೇಳಿ ಕಿಸಿಂದ ಮುಗಿಸ್ತೇವೆ. ಮತ್ತು ಮುಂದಿನ ಪೀಳಿಗೆ ಏನೈತಲ್ಲ ತೋರಿಸುವಂಥ ಕೆಲಸ ಮಾಡಿರಿ. ವೈದ್ಯರಿಗೆ ಕೊಡ್ರಿ. ಇಲ್ಲಾದರೂ ಯಾರೋ ವೈದ್ಯರು ಕಲೀಲಿಕ್ಕಂದ್ರೂ ಅದು ನೋಡಿ ಕಿಸಿಂದ ಕಲಿಬೋದು. ಮತ್ತು ಏನು ನೀವು ತೊಗೋತೀರಲ್ಲ ಯಾರಿಗಾರೆ ಸ್ಯಾಣ್ಯರು ಕೇಳಿ ಕಿಸಿಂದ ತೊಗೋರಿ, ಎಷ್ಟು ಮಾತ್ರ ತೊಗೊಳ್ಳೋದು ಅನ್ನೋದು ಮಾತ್ರ ಅಂತರೂ ನಾ ತೋರಿಸಿದ್ದೈತಿ. ಇದು ಏನೋ ಗುಳಿಗಳಿದ್ದು ಅಂದರೆ ಇಷ್ಟೇ ತೊಗೋಬೇಕು. ಇಷ್ಟು ಈಗ ಇಲ್ಲೈತೆ ನೋಡ್ರಿ, ಇಷ್ಟೇ ನೋಡ್ರಿ. ಇಷ್ಟೇ ಗುಳ್ಳೆಗಳು ಎದ್ದಿದ್ದು ಅಂದ್ರೆ ಬಾಯಿ ಒಳಗೆ ಇಷ್ಟಿಟ್ಟೆ ತೊಗೋಬೇಕದ. ಇಷ್ಟಿಟ್ಟೆ ತೊಗೊಂಡು ಕಿಸಿಂದ ನೀವು ಬಾಯಿ ಒಳಗೆ ಹಿಡ್ಕೊಂಡು ಕಿಸಿಂದ ಲಾಳ ರಸದಿಂದ ಈಗ ಎಲ್ಲೆಲ್ಲಿ ಗುಳಿಗೊಳಗೆ ಅಲ್ಲೆಲ್ಲಿ ಹಚ್ಕೋತ ಬಂದ್ರಂದ್ರೂ ಕಡಿಮೆ ಆಗ್ತೈತಿ. ಇದು ಇಲ್ಲಪ್ಪ ನನಗೆ ದಲ್ಲಿನೇ ಬಿದ್ದದಂದ್ರೂ ಏನೈತಲ್ಲ ಇದು ನುಂಗಿದ್ರೂ ಬರ್ತೈತಿ, ಉಳಿದ್ರೂ ಬರ್ತೈತಿ. ಏನು ಹೆಚ್ಚಿಗೆ ತೊಗೋಬೇಡ್ರಿ, ಮಾತ್ರ ಒಂದು ಸ್ವಲ್ಪ ಕಡಿಮೆ ತೊಗೋತ ಬರ್ರಿ. ಮತ್ತು ನಮ್ಮ ವಿಡಿಯೋದೊಳಗೆ ಏನೈತಲ್ಲ ನೋಡ್ಕೊಂಡು ಮುಂದಿನವ್ರಿಗೆ ಲೈಕ್ ಮಾಡಿರಿ, ಅಂದ್ರೆ ನನಗೆ ಅನುಕೂಲ ಆಗ್ತೈತಿ. ನಿಮ್ಮಂಥವ್ರಿಗೆ ಏನೈತಲ್ಲ ನಾ ಹಾಕೋತಿರ್ತೀನಿ, ಒಬ್ರಿಗೊಬ್ಬರು ತಿಳಿಸುತ್ತಿರ್ರಿ ನೀವು. ಇಷ್ಟು 2 ಮಾತು ಹೇಳಿಕಿಸಿ ಮುಗಿಸ್ತೀನಿ. ನಮಸ್ಕಾರ.